ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮಿಳುನಾಡು ಚುನಾವಣಾ ಕಣದಲ್ಲಿ ಇದೀಗ ಅಭ್ಯರ್ಥಿಗಳ ಆಸ್ತಿ ವಿವರ ಭಾರೀ ಸದ್ದು ಮಾಡುತ್ತಿದೆ. ಎಐಡಿಎಂಕೆ ಪಕ್ಷದ ಅಭ್ಯರ್ಥಿಯಾಗಿ ತಿರುಚಿರಾಪಳ್ಳಿ ಜಿಲ್ಲೆಯ ಲಾಲ್ಗುಡಿ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಲಿಮೋರೋಸ್ ಅವರು ರಾಜ್ಯದ ಅತ್ಯಂತ ಶ್ರೀಮಂತ ಕ್ಯಾಂಡಿಡೇಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನಾಮಪತ್ರ ಜೊತೆಗೆ ಅವರು ಸಲ್ಲಿಸಿರುವ ಅಫಿಡವಿಟ್ ಪ್ರಕಾರ ಲಿಮೋರೋಸ್ ಮತ್ತು ಅವರ ಕುಟುಂಬದ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ 5,863 ಕೋಟಿ ರುಗಳು. ಲಿಮೋರೋಸ್ ಅವರು ತಮ್ಮ ವೈಯಕ್ತಿಕ ಘೋಷಣೆಯಲ್ಲಿ ಅಪಾರ ಪ್ರಮಾಣದ ಆಸ್ತಿಯನ್ನು ತೋರಿಸಿದ್ದಾರೆ. ಅವರ ಹೆಸರಿನಲ್ಲಿ 139 ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿ ಇದ್ದರೆ, ಬರೋಬ್ಬರಿ 910 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಸ್ಥಿರಾಸ್ತಿ ಇದೆ ಎಂದು ಕೇವಲ ಅವರೊಬ್ಬರ ಹೆಸರಿನಲ್ಲಿರುವ ಆಸ್ತಿಯ ವಿವರವಾಗಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಲಿಮೋರೋಸ್ ರವರು 9.82 ಕೋಟಿ ರುಗಳು ವಾರ್ಷಿಕ ಆದಾಯ ಗಳಿಸಿದ್ದಾರೆ. ಅದೇ ಅವಧಿಯಲ್ಲಿ ಅವರ ಪತಿ 11.39 ಕೋಟಿ ರುಗಳಷ್ಟು ಆದಾಯ ತೋರಿಸಿದ್ದಾರೆ. ಇನ್ನು ನಗದು ವಿಚಾರಕ್ಕೆ ಬಂದರೆ, ಲಿಮೋರೋಸ್ ರವರ ಬಳಿ 5 ಲಕ್ಷ ರು ನಗದು ಹಾಗೂ ಪತಿ ಮಾರ್ಟಿನ್ ಬಳಿ 56 ಲಕ್ಷ ರು ನಗದು ಹಣ ಇದೆ ಎಂದು. ಇಷ್ಟೊಂದು ಸಾವಿರಾರು ಕೋಟಿ ಒಡೆಯನಾಗಿರುವ ಲಿಮೋರೋಸ್ ಅವರ ಪತಿ ಸ್ಯಾಂಟಿಯಾಗೋ ಮಾರ್ಟಿನ್ ಓದಿದ್ದು ಕೇವಲ 6ನೇ ತರಗತಿ. ಆ ಮಟ್ಟದಿಂದ ಬಂದು ಲಾಟರಿ ವ್ಯವಹಾರದಲ್ಲಿ ಸಾವಿರಾರು ಕೋಟಿಗಳ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಈ ಹಣವೇ ಇಂದು ಅವರ ಪತ್ನಿಯ ಚುನಾವಣಾ ಅಖಾಡಕ್ಕೆ ಬಲ ತುಂಬಿದೆ. ಸಾವಿರಾರು ಕೋಟಿ ಆಸ್ತಿ ಇದ್ದರೂ ಲಿಮೋರೋಸ್ ಅವರು ಕಾನೂನು ಸಂಕಷ್ಟಗಳಿಂದ ಮುಕ್ತರಾಗಿಲ್ಲ. ಅವರ ವಿರುದ್ಧ ಪ್ರಸ್ತುತ 4 ಕ್ರಿಮಿನಲ್ ಪ್ರಕರಣಗಳು ಬಾಕಿಯೇ ಇವೆ ಅನ್ನೋದನ್ನು ಅವರೇ ತಮ್ಮ ಅಫಿಡವಿಟ್ನಲ್ಲಿ ನೇರವಾಗಿ ಒಪ್ಪಿಕೊಂಡು ಬಹಿರಂಗಪಡಿಸಿದ್ದಾರೆ. ಒಟ್ಟಾರೆಯಾಗಿ 5,863 ಕೋಟಿ ರೂಪಾಯಿಗಳ ಬೃಹತ್ ಆಸ್ತಿ ಘೋಷಿಸಿಕೊಂಡಿರುವ ಲಿಮೋರೋಸ್ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಸಿದ್ದಾರೆ. ಲಾಟರಿ ಕಿಂಗ್ ಪತ್ನಿಯ ಈ ಎಂಟ್ರಿ ಆ ಕ್ಷೇತ್ರವನ್ನು ಈಗ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದೆ. ಅಲ್ಲದೆ ಇವರು ತಮಿಳುನಾಡಿನ ನಟ ದಳಪತಿ ವಿಜಯ್ಗಿಂತಲೂ 10 ಪಟ್ಟು ಹೆಚ್ಚು ಸಿರಿವಂತೆಯಾಗಿದ್ದಾರೆ ಎನ್ನಲಾಗುತ್ತಿದೆ. ಈ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಲಿಮೋರೋಸ್ ರವರು ಚುನಾವಣೆಯಲ್ಲಿ ಸೋಲುತ್ತಾರೋ ಅಥವಾ ಗೆಲ್ಲುತ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇಂತಹ ಸಾಕಷ್ಟು ಹಲವಾರು ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.